ಅಕ್ರೂರ ಕೃತವರ್ಮ. ಹಾ ಪ್ರಭು, ಹಾ ಪ್ರಭು. ರಾಜ್ಯಭಾರ ರಚನೆಯಂತಿ ಹೃದಯ ಪರಮಂತ್ರಿ ಶೇಖರ. ರಾಜ್ಯಭಾರ ರಚನೆಯಂತಿ ಹೃದಯ ಪರಮಂತ್ರಿ ಶೇಖರ. ಸುತ್ತಲಿರುತ್ತಿಹ ಶತ್ರುರಾಜರು, ಸುತ್ತಲಿರುತ್ತಿಹ ಶತ್ರುರಾಜರು ಕಪ್ಪಗಾಣಿಕೆ ಒಪ್ಪಿಸಿರುವರೆ, ಕಪ್ಪಗಾಣಿಕೆ ಒಪ್ಪಿಸಿರುವರೆ. ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ, ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ. ರಾಜ್ಯಭಾರ ರಚನೆಯಂತಿ ಹೃದಯ ಪರಮಂತ್ರಿ ಶೇಖರ. ಅಕ್ರೂರ. ಹಾ ಪ್ರಭು. ಕೃತವರ್ಮ. ಹಾ ಪ್ರಭು. ಕಾಲ ಕಾಲಕ್ಕೆ ಮಳೆಗಳಾಗೆ, ಕಾಲ ಕಾಲಕ್ಕೆ ಮಳೆಗಳಾಗೆ ಪ್ರಜೆಗಳೆಲ್ಲರೂ ಸೌಖ್ಯದಿರುವರೆ, ಪ್ರಜೆಗಳೆಲ್ಲರೂ ಸೌಖ್ಯದಿರುವರೆ. ಪ್ರಜೆಗಳೆಲ್ಲರೂ ಸುಖ ಶಾಂತಿ ಬಾಳ್ವರೆ, ಪ್ರಜೆಗಳೆಲ್ಲರೂ ಸುಖ ಶಾಂತಿ ಬಾಳ್ವರೆ. ರಾಜ್ಯಭಾರ ರಚನೆಯಂತಿ ಹೃದಯ ಪರಮಂತ್ರಿ ಶೇಖರ. ಅಕ್ರೂರ. ಮಹಾಪ್ರಭು. ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸುಖ ಸಂತೋಷದಿಂದ ಬಾಳುತ್ತಿರುವರೆ, ಅದನ್ನು ತಿಳಿಸುವಂತನಾಗು. ಹಾಗಲಿ. ಲಾಲೆ ಸೈ ಪ್ರಭು, ಲಾಲೆ ಸೈ ಪ್ರಭು, ಪೇಳ್ವೆ ಪರಿಯನೋ ಲಾಲೆ ಸೈ ಪ್ರಭು. ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂಬಾಳುತ್ತಿರುವರು, ಸುಖ ಸಂತೋಷದಿಂಬಾಳುತ್ತಿರುವರು, ಸುಖ ಸಂತೋಷದಿಂಬಾಳುತ್ತಿರುವರು, ಸುಖ ಸಂತೋಷದಿಂಬಾಳುತ್ತಿರುವರು. ಲಾಲೆ ಸೈ ಪ್ರಭು, ಪೇಳ್ವೆ ಪರಿಯನು ಲಾಲೆ ಸೈ ಪ್ರಭು, ಲಾಲೆ ಸೈ ಪ್ರಭು. ಮಹಾಪ್ರಭು, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಆ ಪರಮಾತ್ಮನನ್ನು ಧ್ಯಾನಿಸಿಕೊಂಡು ಸದಾ ಸುಖವಾಗಿ ಬಾಳುತ್ತಿರುವರು. ಮತ್ತೇನಪ್ಪಣೆ? ಭಲೆ ಭಲೆ ಕ್ರೂರ, ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಆಗಬಹುದು. ಕೃತವರ್ಮ, ನಮ್ಮ ಸೇನಾಪಡೆಯು ಯಾವ ರೀತಿ ಕಾರ್ಯನಿರ್ವಹಿಸುತ್ತಿರುವುದು ಅದನ್ನು ತಿಳಿಸುವಂತನಾಗು. ತಿಳಿಸುವೇನು ಮಹಾಪ್ರಭು. ಧರಣಿ ಪಾ ಬಿಡ್ಬಿಡೋ ಚಿಂತೆಯ, ಧರಣಿ ಪಾ ಬಿಡ್ಬಿಡೋ ಚಿಂತೆಯ, ಕಡಿದುಳಿಸುವೆ ನಾ ವೈರಿಯ, ಕಡಿದುಳಿಸುವೆ ನಾ ವೈರಿಯ. ಧರಣಿ ಪಾ ಬಿಡ್ಬಿಡೋ ಚಿಂತೆಯ, ಮೀರಿ ಮೆರೆಯುವ ವೈರಿ ವರ್ಗವ ಸೂರ್ಯಗೊಂಡವು ದಾರುಣಿ ಪಾಲನೆ, ಮೀರಿ ಮೆರೆಯುವ ವೈರಿ ವರ್ಗವ ಸೂರ್ಯಗೊಂಡವು ದಾರುಣಿ ಪಾಲ್. ಧರಣಿ ಪಾ ಬಿಡ್ಬಿಡೋ ಚಿಂತೆಯ,
ಧರಣಿಪ್ಪ ಬಿಡುಬಿಡು ಚಿಂತೆಯ, ಧರಣಿಪ್ಪ ಬಿಡುಬಿಡು ಚಿಂತೆಯ. ಮಹಾಪ್ರಭು, ನಮ್ಮ ಸೈನ್ಯವು ಯಾವ ರೀತಿ ಇರುವುದೆಂದರೆ ಮೂಸಿಕವು ಕಂಡ ಮಾರ್ಜಾಲದಂತೆ ಸಿರಿ ಸಹಿತ ಸೆರೆ ಹಿಡಿದು ಶತ್ರುಗಳ ಸೆರೆ ಬಡಿದು ವಿಜಯ ದರ್ಪದಿಂದ ಮೆರೆಯುತ್ತಿರುವೆವು. ಮತ್ತೇನಪ್ಪಣೆ ಮಹಾಪ್ರಭು? ಭಲೆ ಭಲೆ ಕೃತವರ್ಮ, ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಆಗಬಹುದು ಮಹಾಪ್ರಭು. ನಿಮ್ಮಂತ ಅಕ್ರೂರ ಕೃತವರ್ಮವಿರುವಲ್ಲಿ ಅಲ್ಲ. ನಮ್ಮ ರಾಜ್ಯಕ್ಕೆ ಕುಂದುಕೊರತೆಗಳೆಂದರೇನು? ಬಲರಾಮ ದೇವರಿಗೆ ಜಯವಾಗಲಿ. ಚಾರಣೆ, ಸಮಾಚಾರವೇನು? ಮಹಾಪ್ರಭು, ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು, ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನು ಬರುತ್ತಿರುವನೆ? ಬರಲಿ ಬರಲಿ, ಬಹಳ ಸಂತೋಷ. ಆತನನ್ನು ಸಕಲ ಗೌರವಗಳೊಂದಿಗೆ ಕರೆದು ತನ್ನಿ. ಗುರುದೇವರಿಗೆ ನನ್ನ ಪ್ರಣಾಮಗಳು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಈ ಪೀಠವನ್ನು ಅಲಂಕರಿಸೋ. ಆಗಬಹುದು ಗುರುದೇವ. ದುರ್ಯೋಧನ, ನೀನು ಹಸ್ತಿನಾವತಿಯಿಂದ ಬಹಳ ದಣಿದು ಬಂದಿರುವೆ. ಆದ್ದರಿಂದ ನಮ್ಮ ಆಸ್ಥಾನದ ನರ್ತಕಿಯರಿಂದ ನರ್ತನವನ್ನು ಏರ್ಪಡಿಸುವೆನು. ಅದನ್ನು ನೋಡಿ ಉಲ್ಲಾಸಭರಿತನಾಗು. ಆಗಬಹುದು ಗುರುದೇವ. ಅಕ್ರೂರ, ನಡೆಯಲಿ ನರ್ತನ. ಯಾರಲ್ಲಿ? ನಮ್ಮ ಆಸ್ಥಾನದ ನರ್ತಕರನ್ನು ಬರಮಾಡಿ. ಚೆಲುವಾದ ರವಿಂದರಗೆ ಬೀರಿದೆ, ಚೆಲುವಾದ ರವಿಂದರಗೆ ಬೀರಿದೆ, ರವಿನಂದ ಸಂತೋಷ ಮಿತಿ ಮೀರಿದೆ, ಚೆಲುವಾದ ರವಿಂದರಗೆ ಬೀರಿದೆ. ಮಧು ತುಂಬಿ ಹೂವೊಂದು ತಾಯಂದಿದೆ, ಮಧು ತುಂಬಿ ಹೂವೊಂದು ಬಾಯಂದಿದೆ, ಅದ ಕಂಡು ಮರಿ ತುಂಬಿ, ಅದ ಕಂಡು ಮರಿ ತುಂಬಿ ತಾಪ ಬಂದಿದೆ, ಚೆಲುವಾದ ರವಿಂದರಗೆ ಬೀರಿದೆ, ರವಿಂದ್ರದ ಸಂತೋಷ ಮಿತಿ ಮೀರಿದೆ, ಚೆಲುವಾದ ರವಿಂದರಗೆ ಬೀರಿದೆ. ಮಧುಮಾಸ ಮಾಂದಳಿರ ಶುಭ ತೋರಣ, ಮಧುಮಾಸ ಮಾಂದಳಿರ ಶುಭ ತೋರಣ, ಶೃಂಗಾರ ರಸನಾಟ್ಯ ನವಚೇತನ, ಮಧುಮಾಸ ಮಾಂದಳಿರ ಶುಭ ತೋರಣ, ಶೃಂಗಾರ ರಸನಾಟ್ಯ ನವಚೇತನ, ಅನುರಾಗ ಅನುಬಂಧ ಸುಖ ಸಾಧನ, ಅನುರಾಗ ಅನುಬಂಧ ಸುಖ ಸಾಧನ, ಚಿರನವ್ಯ ರಸರಮ್ಯ, ಚಿರನವ್ಯ ರಸರಮ್ಯ, ಪಾಡಿ ಪಾಡಿ ಗಾನ ಮಾಡಿ, ಚಿರನವ್ಯ ರಸರಮ್ಯ, ಪಾಡಿ ಪಾಡಿ ಗಾನ ಮಾಡಿ, ಚೆಲುವಾದ ರವಿಂದ್ರಗೆ ಬೀರಿದೆ,
ಅಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಗುರುದೇವ, ತಮ್ಮ ಆಶೀರ್ವಾದ ಬಲದಿಂದ ಎಲ್ಲರೂ ಕ್ಷೇಮದಿಂದಿರುವರು. ಹಾಗಾದರೆ ಅನಿರೀಕ್ಷಿತವಾಗಿ ಇಲ್ಲಿಗೆ ಬರಲು ಕಾರಣವೇನು? ಗುರುದೇವ, ಪಾಂಡವರಿಗೂ ನಿಮಗೂ ಯುದ್ಧವು ಸಂಘಟಿಸಿರುವುದು. ನಾನೀಗಾಗಲೇ ಕೃಷ್ಣನನ್ನು ಕಂಡು ತಮ್ಮ ಸಮೇತ ಯಾದವ ಅಕ್ಷಯಣಿ ಸೈನ್ಯದ ಸಹಾಯವನ್ನು ಪಡೆದು ಬಂದಿರುವನು. ಈಗ ನಿಮ್ಮ ಆಶೀರ್ವಾದವನ್ನು ಪಡೆದು ಹೋಗಲು ಬಂದಿರುವನು. ಭಲೆ ಭಲೆ ದುರ್ಯೋಧನ, ಉಚಿತವಾದ ಕಾರ್ಯವನ್ನೇ ಮಾಡಿರುವೆ. ನನ್ನ ಸಹಾಯವನ್ನು ಪಡೆದಿರುವ ನಿನಗೆ ಜಯವು ಖಚಿತ. ಆಗಬಹುದು ಗುರುದೇವ, ನಾನಿನ್ನು ಹೋಗಿ ಬರಲಿ. ನನ್ನನ್ನು ಆಶೀರ್ವದಿಸಿ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಹೋಗಿ ಬಾ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯೋಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯೋಧ ಕ್ಷೇತ್ರ. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಸಲ್ಲ ಸಕುನಿ ಸೈನ್ಯವಾದಿ ಸಮರ ವೀರರು. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಸಲ್ಲ ಸಕುನಿ ಸೈನ್ಯವಾದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬರುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ಮಿತ್ರ ಕರ್ಣನು. ಭೀಮನನ್ನು ಸೀಳಿ ಬರುವ ನನ್ನ ತಮ್ಮನು, ಪಾರ್ಥನ ಶಿರ ಆರಿಸುವ ಮಿತ್ರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ವಿವೇಕವನ್ನು ಹೇಳಿದರು. ಆತನನ್ನ ಮೇಲೆ ಕೋಪಿಸಿಕೊಂಡು ಅಗ್ನಿನಾದ ಬಲಭದ್ರ ಬಳಿಗೆ ತೆರಳಿ ಯುದ್ಧದ ಸಹಾಯವನ್ನು ಪಡೆದು ಹಸ್ತಿನಾವತಿಗೆ ಹಿಂತಿರುಗಿರುವನು. ಅಗ್ನಿನಾದ ಬಲಭದ್ರನು ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಅಗ್ನಿದನು ಹಾಲಾಯುಧವನ್ನು ಹಿಡಿದು ಉಭಯೇತನಿಗೆ ಕಾದಾಡಿದರೆ ಅಗ್ನಿದನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಏನು ಮಾಡುವುದು? ಅದಕ್ಕೊಂದು ಉಪಾಯವನ್ನೇ ಮಾಡುವೆನು. ನನ್ನ ಮಾಯಾಸಕ್ತಿಯಿಂದ ಒಂದು ಗೋವನ್ನು ಸೃಷ್ಟಿಸಿ ಅಗ್ನಿದನು ಬರುವ ದಾರಿಯಲ್ಲಿ ಅದನಿಗೆ ಅಡ್ಡಪಡಿಸಿ ಆತನನ್ನು ಮಾಯಾಚಿಂತನೆಗೆ ಗುರಿಪಡಿಸಿದರೆ ಆಗ ಅಗ್ನಿದನು ಸಲಹೆಯನ್ನು ಕೇಳಲು ನನ್ನ ಬಳಿಗೆ ಬರುವನು. ಆಗ ನಾನು ಆ ದುರ್ಯೋಧನ ಚಿಂತೆಯನ್ನು ಮರೆಸಿ 21 ದಿನ ಕಾಲ ಭೂಸಂಚಾರ ಮಾಡುವಂತೆ ಪ್ರೇರಿಸುವೆನು. ಅದೋ ಅಗ್ನಿದನು ಇತ್ತಲೇ ಬರುತ್ತಿರುವನು. ಯೋಗಮಾಯೆ, ಜಾಗೃತಳಾಗು, ಪಶುರೂಪವನ್ನು ಧರಿಸು, ಅಗ್ನಿದನನ್ನು ಹಿಂಬಾಲಿಸು. ಮನಸ್ಸಿಗೆ ಬಲು ರಮ್ಯವಾಗಿದೆ ತೋರ್ಬುದೀವನ, ತೋರ್ಬುದೀವನ. ಮನಸ್ಸಿಗೆ ಬಲು ರಮ್ಯವಾಗಿದೆ ತೋರ್ಬುದೀವನ.
ಶೃಂಗಾರಮಯವಾಗಿರುವುದಲ್ಲ ಈ ಉದ್ಯಾನವನ. ಹಾ, ಯಾವುದು ಈ ಗೋವು ಈ ಉದ್ಯಾನವನನ್ನೆಲ್ಲ ಹಾಳು ಮಾಡುತ್ತಿರುವುದಲ್ಲ? ಇರಲಿ, ಇದನ್ನು ಓಡಿಸುವೆನು. ಹೇ ತೊಲಗು! ಇದೇನು, ಇದನ್ನು ಓಡಿಸಲು ಹೋದರೆ ಹೋಗುವುದೇ ಇಲ್ಲವಲ್ಲ? ಇರಲಿ, ಇದಕ್ಕೆ ತಕ್ಕ ಶಿಕ್ಷೆಯನ್ನೇ ಮಾಡುವೆನು. ತೊಲಗು ದೂರಕ್ಕೆ. ಹಾ, ಇದೇನು, ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ನೆಲಕ್ಕುರುಳಿ ಪ್ರಾಣ ಬಿಟ್ಟಿತಲ್ಲ. ಈಗೇನು ಮಾಡಲಿ? ಕೃಷ್ಣ ಕೃಷ್ಣ! ಇನ್ನೇತಕಿ ಜನ್ಮ, ಇನ್ನೇತಕಿ ತೋರದಾಗಿರುವುದೋ ಅಕಟಕಟ. ಪಾಪವನು ಕೈದಿಯೇನು ನಾನು, ಗೋಹತ್ಯೆ ಪಾಪವನು ಕೈದಿಯೇನು ನಾನು, ಎಂದು ಸೈತಲೇ ಈ ಪರಿವೆತೆಯ. ಅಕಟಕಟ ಅಕಟಕಟ ಅಕಟಕಟ. ಅಯ್ಯೋ, ನನ್ನ ಕೈಯಾರ ಈ ಗೋಹತ್ಯೆ ಪಾಪವನ್ನು ಮಾಡಿಯೇ ಬಿಟ್ಟನಲ್ಲ. ಈಗೇನು ಮಾಡಲಿ? ಕೃಷ್ಣ ಕೃಷ್ಣ! ಅಗ್ರಜ ಅಗ್ರಜ, ಕರೆದಿರಾ? ಹಿಂದೇಕೋ ಏನೋ ಚಿಂತಿಸುವಂತೆ ಕಾಣ್ತಿರುವುದಲ್ಲ. ಅಗ್ರಜ, ನಾಳೆ ಹಸ್ತಿನಾವತಿಗೆ ತೆರಳಲು ಸಕಲ ಸಿದ್ಧತೆಗಳನ್ನು ಮಾಡಲೇ? ಹೌದು, ಯಾವುದೀ ಗೋವು ಈ ರೀತಿ ಮಲಗಿರುವುದಲ್ಲ? ಕೃಷ್ಣ, ನಾನು ಈ ಉದ್ಯಾನವನದಲ್ಲಿ ಬರುತ್ತಿರುವಾಗ ಈ ಗೋವು ಈ ಉದ್ಯಾನವನನ್ನೆಲ್ಲ ಹಾಳು ಮಾಡುತ್ತಿತ್ತು. ಅದು ಅಲ್ಲದೆ ನನ್ನನ್ನು ತಿವೆಲು ಸಹ ಬರುತ್ತಿತ್ತು. ಆಗ ನಾನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದೆ ಅಷ್ಟೇ. ಅಷ್ಟಕ್ಕೆ ಈ ಗೋವು ನೆಲಕ್ಕುರುಳಿ ಪ್ರಾಣ ಬಿಟ್ಟಿತು. ಕೃಷ್ಣ, ಶಿವ, ಪ್ರಮಾದವಾಯಿತಲ್ಲ ಅಗ್ರಜ. ನಿನ್ನ ಕೈಯಿಂದಲೇ ಈ ಗೋತಿ ನಡೆದು ಹೋಯಿತೆ. ಕೃಷ್ಣ, ನನ್ನ ಶಕ್ತಿ ಉಪಯೋಗಿಸಿ ಬಲವಾಗಿ ಹೊಡೆಯಲಿಲ್ಲಪ್ಪ. ಒಂದು ಸಣ್ಣ ಕಲ್ಲಿನಿಂದ ಹೊಡೆದೆ ಅಷ್ಟೇ. ಅಷ್ಟಕ್ಕೆ ಈ ಗೋವು ನೆಲಕ್ಕುರುಳಿ ಪ್ರಾಣ ಬಿಟ್ಟಿತ್ತು. ಕೃಷ್ಣ, ಅಗ್ರಜ, ಏನೇ ಆದರೂ ಈ ಗೋತ್ಯ ಪಾಪವು ನಿನ್ನದು ತಾನೇ? ಹೌದು ಕೃಷ್ಣ, ಈ ಗೋಹತ್ಯೆ ಪಾಪವು ನನಗೆ ಸೇರಿದ್ದು. ಇದನ್ನು ಪರಿಹರಿಸಿಕೊಳ್ಳಲು ಏನಾದರೂ ಒಂದು ಉಪಾಯವನ್ನು ತಿಳಿಸೋ. ಅಗ್ರಜ, ಉಪಾಯ ಹೊಂದಿರುವುದು. ನಮ್ಮ ಗುರುಗಳಾದ ಸಾಂದೀಪಿನಿ ಮಹಾಮುನಿಗಳು ಇದಕ್ಕೊಂದು ಪರಿಹಾರವನ್ನು ಸೂಚಿಸುತ್ತಿದ್ದರು. ಅದು ನಿನಗೂ ಸಹ ತಿಳಿರ್ತಕ್ಕಂಥ ವಿಚಾರವೇ. ಯಾರು ಅಜ್ಞಾನದಿಂದ ಗೋತ್ಯನು ಮಾಡುವರೋ ಅಂಥ ಅವರು ಪುರಪ್ರವೇಶವನ್ನು ಮಾಡದೆ ಸಪ್ತನದಿಗಳಲ್ಲಿ ಸ್ನಾನವನ್ನು ಮಾಡುತ್ತಾ ಪಶುಪತಿಯನ್ನು ಮನದಲ್ಲಿ ಧ್ಯಾನ ಮಾಡುತ್ತಾ 21 ದಿನಗಳ ಕಾಲ ಭೂ ಸಂಚಾರ ಮಾಡಿದರೆ ಅಂಥವರ ಗೋತ್ಯ ದೋಷವು ಪರಿಹಾರವಾಗುವುದೆಂದು. ಆದರೆ ನೀನು ಆ ರೀತಿ ಮಾಡಲು ಸಾಧ್ಯವಿಲ್ಲ ಅಗ್ರಜ. ಏಕೆ ಸಾಧ್ಯವಿಲ್ಲ ಕೃಷ್ಣ? ಅಗ್ರಜ, ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆಂದು ಮಾತು ಕೊಟ್ಟಿರುವುದು ಮರೆತೆಯಾ? ಕೃಷ್ಣ, ಯುದ್ಧವು ಯಾರಿಗೆ ಬೇಕಾಗಿದೆ? ಯಾರು ಗೆದ್ದರೇನು, ಯಾರು ಸೋತರೇನು?
ಸದ್ಯಕ್ಕೆ ನನಗೆ ಗಂಟು ಬಿದ್ದಿರುವ ಈ ಗೋಹತ್ಯೆ ಪಾಪವನ್ನು ಕಳೆದುಕೊಂಡರೆ ಸಾಕಾಗಿದೆ ಕೃಷ್ಣ. ಅಗ್ರಜ, ಯುದ್ಧದಲ್ಲಿ ಸಹಾಯ ಮಾಡುವೆಂದು ಮಾತು ಕೊಟ್ಟು ಈ ರೀತಿ ನಡೆದುಕೊಳ್ಳೋದು ಸರಿಯೇ? ಯೋಚಿಸಿ ನೋಡು. ಕೃಷ್ಣ, ನನ್ನನ್ನು ತಡೆಯಬೇಡ ಕೃಷ್ಣ, ನನ್ನನ್ನು ತಡೆಯಬೇಡ. ಕೌರವರು ಪಾಂಡವರು ಹೋರಾಡಿ ಮಡಿಯಲಿ, ನನಗೇನು? ನಾನು ಈಗಲೇ 21 ದಿನಗಳ ಕಾಲ ಭೂಸಂಚಾರಕ್ಕೆ ತೆರಳುವೆನು. ನನ್ನನ್ನು ತಡೆಯಬೇಡ, ನನ್ನನ್ನು ಅಗ್ರಜ, ಅಗ್ರಜ, ನಿಲ್ಲು ಅಗ್ರಜ, ನಿಲ್ಲು. ಅಗ್ಗಜನನ್ನು ಈ ರೀತಿ ಉಪಾಯ ಮಾಡಿ ನಾನು ಓಡಿಸಿದರೆ ನನ್ನ ಕಾರ್ಯಗಳು ಒಂದೂ ನಡೆಯುತ್ತಿರಲಿಲ್ಲ. ನಡೆ ಅಗ್ರಜ, ನಡೆ. ನೀನು 21 ದಿನಗಳ ಕಾಲ ಭೂಸಂಚಾರ ಮಾಡಿ ಬರುವುದರೊಳಗಾಗಿ ಇಲ್ಲಿ ನಾನು ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವೆನು.
ಪರಮಾತ್ಮ, ಈ ತಂಗಿಯ ಕೂಗು ನಿನಗೆ ಕೇಳಿಸದೆ ಬಂದು ನನ್ನನ್ನು ಕಾಪಾಡು ಸ್ವಾಮಿ, ಕಾಪಾಡು. ದ್ರೌಪದಿ, ಕಡೆಗೂ ನಿನ್ನ ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆಯು ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿರುವುದು. ಸ್ವಲ್ಪ ಶಾಂತಳಾಗು ದೇವಿ. ಬಲಸೌನ್ಯದ ಎರಣ ಹೇಡಿಗಳ ಸೆಳೆತಂದು ನನಗೆ ಬಲಿಯನ್ನು ಕೊಟ್ಟು ಎಣಗಳನ್ನು ಕೆಳಗೆ ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ. ಬಲಸೌನ್ಯದ ಎರಣ ಹೇಡಿಗಳ ಸೆಳೆತಂದು ನನಗೆ ಬಲಿಯನ್ನು ಕೊಟ್ಟು ಎಣಗಳನ್ನು ಕೆಳಗೆ ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ತೋಪನು ಮುಟ್ಟಿದ ಚಂಡ ಕೌರವ ಗುಂಡಿಗೆ ಸೀಳೆ, ಪಾಂಡವರ ರಸಿಯ ತೋಪನು ಮುಟ್ಟಿದ ಚಂಡ ಕೌರವನ ಗುಂಡಿಗೆ ಸೀಳೆ, ಚಂಡ ಎಲುಬುಗಳ ತುಂಡರಿಸಿ ರಾಚಂಡಿ ಗೌತಣ
ಹುಚ್ಚುತನದ ಭ್ರಾಂತಿ. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುವಿನೊಡನೆ ಶಾಂತಿ. ಸಹಜರ ಕಪಟ ದ್ಯೂತವನ್ನಾಡಿ ನಮ್ಮೆಲ್ಲರ ಸಿರಿಯನ್ನು ಅಪಹರಿಸಿ ಘೋರ ಕಷ್ಟ ಪರಂಪರೆಗಳನ್ನೇ ತಂದೊಡ್ಡಿದ ಆ ನಯವಂಚಕರಲ್ಲಿ ಶಾಂತಿ. ಸಹಜರ ಸತಿ ಎಂಬ ತಾರತಮ್ಯವಿಲ್ಲದೆ ಪಾಂಚಾಲಿ ಬಾ ನನ್ನ ತೊಡೆಯನ್ನು ಅಲಂಕರಿಸು ಎಂದು ಕರೆದನಲ್ಲ ಆ ಭ್ರಾತೃದ್ರೋಹಿ, ಅವನಲ್ಲಿ ನಮಗೇತರ ಶಾಂತಿ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ, ಆಗ ಎಲ್ಲಿ ಅಡಗಿತ್ತು ಈ ನಿಮ್ಮ ಶಾಂತಿ? ಬಡ ಕುರುಕುಲವ ಕಡಿದೆಡುವೆಂತು ದೃಢಪಡಿಸುವೆನು ಬಡವಿಯೋಳು. ಬಡ ಕುರುಕುಲವ ಕಡಿದೆಡುವೆಂತು ದೃಢಪಡಿಸುವೆನು ಬಡವಿಯೋಳು. ಜನರ ಬಡಲ ಕಡಿದೆಡುವೆ ಸಡಗರಲಿ ಬಿಡುಗುತ್ತಿಯೇನೋ ವಿಧ ವಿಧದೆ. ಜನರ ಬಡಲ ಕಡಿದೆಡುವೆ ಸಡಗರಲಿ ಬಿಡುಗುತ್ತಿಯೇನೋ ವಿಧ ವಿಧದೆ. ಪದಾಂತ ಕುರುಕುಲ ವಿಧಾರಿಪೆ ಬಡ ಮಧಾಂತ ಕುರುಕುಲ ವಿಧಾರಿಪೆ. ಮಧಾಂತ ಕುರುಕುಲ ವಿಧಾರಿಪೆ ಬಡ ಮಧಾಂತ ಕುರುಕುಲ ವಿಧಾರಿಪೆ. ಬಡ ಕುರುಕುಲವ ಕಡಿದೆಡುವೆಂತು ದೃಢಪಡಿಸುವೆನು ಬಡವಿಯೋಳು ಬಡವಿಯೋಳು ಬಡವಿಯೋಳು. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲ ಸಹೋದರ. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವನೆಂದು ಈಗಲೇ ಅರ್ಜುನನು ಸಮಾಚಾರವನ್ನು ತಂದಿರುವನು. ಸ್ವಲ್ಪ ಶಾಂತನಾಗು ಸಹೋದರ. ಹಲೋ, ಜೈ ಜೈ ಕೃಷ್ಣ, ಜೈ ಜೈ ಯದುಪತಿ, ಜೈ ಜೈ ಕೃಷ್ಣ, ಜೈ ಜೈ ಯದುಪತಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಧನ್ವಂದನ, ನಿಮಗೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿರುವೆ ದೇವ. ನೀವುಗಳು ನಮ್ಮ ಮೇಲಿಟ್ಟಿರುವ ಪ್ರೀತಿ ಎಷ್ಟು ಅಪಾರವಾದುದು ದೇವ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುತ್ತಿರುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಜೀವನದ ಮುಖ್ಯ ಉದ್ದೇಶ. ಅದಾಗಿರಲಿ, ನಿಮಗೆ ಬರಬೇಕಾದಂಥ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ಮುಕುಂದ? ಉಭಯರು ಶಾಂತಿಯನ್ನು ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನು ಅಲ್ಲೇನಯ್ಯ, ಸಿರಿ ಸಂಪದದ ಜಗದೆ ಮುರಹರೇ ಮಹಿಪನ ಪಾಪದ ವರಯ ಧರಿಸಲಯ್ಯ ಶಿರದಲೇ ಬಂಧು ಬಾಂಧವರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಗೋರಾತ್ಯಯ ನಿರೀಕ್ಷಿಸೆ ಸೈಪೇನು ಬಿಟ್ಟದೆ ಎರಡು ತಂದಿಗ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ ಕೃಷ್ಣ. ಕಾಳಗ ಕೈಯುವುದು ಅಸಮತ
ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಸಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀವೀಗಲೇ ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೂ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಧರ್ಮನಂದನ, ಸತ್ಪುರುಷ ಹೃದಯ ಮಂದಿರವು ಸದಾ ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ನಿನ್ನ ಮನದಂಗಿತವೇನೋ ಧರ್ಮಸಮ್ಮತವಾದರೂ ಸಹ ಇದಕ್ಕೆ ನಿನ್ನ ಸಹೋದರರ ವಿಮತ ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಟ್ಟು ಧರ್ಮದ ಕಟ್ಟು ಬೃಹತ್ತಾಕಾರ ಕೋಟೆಯನ್ನು ಭದ್ರ ಹೋಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಡವೆಂದರೆ ಪಾತ್ರವೆಂಬ ಪಾಸ ನಮ್ಮನ್ನು ಬಂಧಿಸಿದೆ. ಸುಡಬೇಕು ಈ ನಮ್ಮ ಹೇಳಿ ಜನ್ಮವನ್ನ. ಓಹೋ ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಂತೆಯೇ ಸರಿ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತವೇನು? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಈ 7 ಜನ್ಮಕ್ಕೆ ಧಿಕ್ಕಾರವಿರಲಿ. ಓ, ನೀನು ಸಹ ಸಂಧಿಗೆ ಸಮ್ಮತಿಸಂತೆಯೇ ಸರಿ. ಇನ್ನು ಆ ಮೇಧಾವಿಗಳಾದ ನಕುಲ ಸಹದೇವರು ಹಗ್ಗಿದನ ಮಾತನ್ನು ತಿರಸ್ಕರಿಸಲಾರರು. ಸಹೋದರಿ ನರೇಂದ್ರ ದ್ರುಪದನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಸಹ ಧರ್ಮಸಮ್ಮತವೇ? ಅಣ್ಣ, ಇವರ ಅಭಿಪ್ರಾಯವನ್ನು ಧರ್ಮಸಮ್ಮತ ಎಂದು ನಾ ಹೇಗೆ ತಾನೇ ಒಪ್ಪಲಿ? ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವನೇ.
ತಪ್ಪಿಸಿದೆನಯ್ಯ. ಕೃಷ್ಣ ಅಣ್ಣ, ಇವರ ಅಭಿಪ್ರಾಯವನ್ನು ಧರ್ಮಸಮ್ಮತ ಎಂದು ನಾನು ಹೇಗೆ ತಾನೇ ಒಪ್ಪಲಿ? ಧರ್ಮ ಧರ್ಮ ಎಂಬ ಹಂಬಲಿಸುತ್ತ ಕೈ ಹಿಡಿದ ಪತ್ನಿಯನ್ನು ಜೂದಿನಲ್ಲಿ ಪಣವಾಗಿದ್ದ ಸೋತಂತಹ ಧರ್ಮಪ್ರಭು ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಕೂಳನ್ನು ತಿಂದು ಆ ಬಂಡ ಬಕಾಸನ್ನು ಕೊಂದ ದೂರದಂಡೆ ಇವರಿಗೇಕೆ ಬೇಕೋ ಈ ಗದಾದಂಡ? ಇದನ್ನು ಬಿಸಾಡಿ ಕೈಯಲ್ಲಿ ಸೌಟುಗಳನ್ನು ಹಿಡಿದುಕೊಳ್ಳಿ. ಇನ್ನು ಪಾರ್ಥ, ಫಲ್ಗುಣ, ಶ್ವೇತವಾಹನ, ಗಾಂಡೀವಿ, ಅರ್ಜುನ ಹಲವಾರು ನಾಮಾಂಕಿತವುಳ್ಳವರು. ಇವರಿಗೇಕೆ ಬೇಕು ಈ ಗಾಂಡೀವಿ? ಇದನ್ನು ಬಿಸಾಡಿ ಕೈಯಲ್ಲಿ ಬಳೆಗಳನ್ನು ತೊಟ್ಟಿಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಪಾಲಿನ ವೃತ್ತ ಸ್ವರೂಪರು. ನನ್ನ ಶಪಥವನ್ನು ನೆರವೇರಬೇಕಾದರೆ ರಣರಂಗದಲ್ಲಿ ನಾನೊಬ್ಬಳೇ ಹೋರಾಡುವೆನು. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಆಹುತಿಯಾಗುವೆನಣ್ಣ. ಈಗಲೀಗ ಚೆನ್ನಾಯಿತು. ಸಾದರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಮತ್ತೊಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನು ತಾನೇ ಏನು ಮಾಡಿಯೇ? ಈಕೆ ಅಭಿಪ್ರಾಯ ಏಕೆ ಹೀಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತ್ಯ ಹಾರ್ದನಾದವನ್ನು ಕೇಳುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಅವರ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ನೀನು ಆ ದಿನ ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಳದಿ ಪಾಂಚಾಲಿಯ ಬಿಡುಮುಡಿಯ ಕೆಟ್ಟಿಸುವೆನೇನು ಗನಗದ ದಂಡದಿಂದ ದುರ್ಯೋಧನನ ತೊಳೆಯ ಪುಡಿಗಟ್ಟಿ ನುಡಿದಯೋ ಗಂಡುಗಲಿ ನೀಹಂದು ಕಂಬದ ನುಡಿಗಳನ್ನು ನುಡಿದು ಬಾಬಾ ಮರೆತೆಯೋ ಮರೆತು ನಿದ್ರೆಯಲ್ಲಿಯೋ ಹಿಡಿಂಬಿ ಮನೋಹರ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನ ಕಣ್ಣೀರ ಬದಲಾಗಿ ಅಗ ಹೆಂಡಿನ ಕಣ್ಣಲ್ಲಿ ಶತಸಹಸ್ರ ಮಣಿ ಕಂಪನಿಯ ತರಿಸುವೆ. ಕಾಲನೇ ಕೌರವರ ಬೆಂಬಲವಾಗಿ ನಿಲ್ಲಲಿ. ಕಲಗಿ ಕುರು ಸಮುದ್ರವ ಎಳೆತರುವೆನಾ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡೆಯ పొడిగొట్టి పాతకి దుర్యోధనನ ತೊಳೆಯ ದೃಪದ ಸುತೆ ಕಟ್ಟಿಸುವೆ ಈ ನಿನ್ನ ಬಿಡುಮುಡಿ ಪಡೆದಿರೋ ನಿನ್ನ ಬೆದೆಯ ನರಕ ಮರ್ತನ ಕೇಳೆನ್ನ ಅಭಿಮತ ಕಾಮೋಡ ನುಡಿಗಿ ನುಡಿಗಿ ನಡೆದರೆ ಈ ಭೂಮಿ ನಡುಗಿ ನಡುಗಿ ತಿಳಿಯಲಿ ಉಕ್ಕಿರ ಬದಲಲ್ಲಿ ಸಪ್ತ ಸಾಗರ ಬಾಧ್ಯರೆಯಲೇ ಕಾರ್ಮೋಡ ಗುಡಿಗೆ 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 ನಡೆದರೆ ಈ ಭೂಮಿ ನಡುಗಿ ನಡುಗಿ ತಿಳಿಯಲಿ ಉಕ್ಕಿರ ಬದಲಲ್ಲಿ ಸಪ್ತ ಸಾಗರ ಬಾಧ್ಯರೆಯಲೇ ಕುರುಕುಲ ಶಿರವ ಕಡಿಯದ ಬಿಡನ ಕುರುಕುಲ ಶಿರವ ಕಡಿಯದ ಬಿಡನ ದರದಿಗಂತದಲ್ಲಿ ಮೊಳಗಿದ ವಿಜಯವ ದರದಿಗಂತದಲ್ಲಿ ಮೊಳಗಿದ ವಿಜಯವ ಗುರುವರರ ಕಡಿದಿಡುವೆ ಗುರುವರರ ಕಡಿದಿಡುವೆ ತುರುಳ ಕೌರವನ ಮರಿ ಮರಿ ಬಿಡದರೆ ತುರುಳ ಕೌರವನ ಮರಿ ಮರಿ ಬಿಡದರೆ ಕಾನೋಡ ಗುಡುಗಿ ಗುಡುಗಿ ನಡೆದರೆ ಈ ಭೂಮಿ ನಡುಗಿ ನಡುಗಿ ನುಡಿಯಲಿ ಒಟ್ಟಿನ ಬದಲಲ್ಲಿ ಸಪ್ತ ಸಾಗರ ಪಾರ್ಥರೆಯಲಿ ಪಾರ್ಥರೆಯಲಿ ಪಾರ್ಥರೆಯಲಿ
ವಾಸುದೇವ, ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಭೀಮಸೇನ, ಭೀಮಸೇನ. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಂಡರೊಡನೆ ಸಂಧಿಯೇ? ನಾನಂದು ಗೈದ ಶಪಥ ರಣದೋಳ್ ತೋರುವೆ, ನಾನಂದು ಗೈದ ಶಪಥ. ನಾನಂದು ಗೈದ ಶಪಥ ರಣದೋಳ್ ತೋರುವೆ, ನಾನಂದು ಗೈದ ಶಪಥ. ಹರನಿಂ ದೊರೆತ ಈ ಸರದಿಂ, ಹರನಿಂ ದೊರೆತ ಈ ಸರದಿಂ ಗುರುಕುಲವನ ವಧಿಸುವೆ. ನಾನಂದು ಗೈದ ಶಪಥ ರಣದೋಳ್ ತೋರುವೆ, ನಾನಂದು ಗೈದ ಶಪಥ. ಈ ಪಾಂಡವಲ್ ಕುಲ ಸತಿಯಂ ಅವಳೇಳನೆಗೈದ, ಈ ಪಾಂಡವ ಕುಲ ಸತಿಯಂ ಅವಳೇಳನೆಗೈದ. ಕುಲನೆಲೆಯಲ್ಲದೆ ಹಲೆಯುವ ಕರ್ಣನ ಕೊಲ್ಲುವೆನೆಂದೆನುತ, ಕುಲನೆಲೆಯಲ್ಲದೆ ಹಲೆಯುವ ಕರ್ಣನ ಕೊಲ್ಲುವೆನೆಂದೆನುತ. ನಾನಂದು ಗೈದ ಶಪಥ ರಣದೋಳ್ ತೋರುವೆ, ನಾನಂದು ಗೈದ ಶಪಥ. ವೀರ ಪರಾಕ್ರಮ ಹೈವರು ನಾವು ನಾರಿಯ ಪಂಥವ ತೀರಿಸಿದಾದವ, ವೀರ ಪರಾಕ್ರಮ ಹೈವರು ನಾವು ನಾರಿಯ ಪಂಥವ ತೀರಿಸಿದಾದ. ಬಾರೀರಿ ಅಣ್ಣ ನೆಂದಿನ ಮಾತಿಗೆ, ಬಾರೀರಿ ಅಣ್ಣ ನೆಂದಿನ ಮಾತಿಗೆ ಸೋತು ಸೆಲೆನಾಗಿ ತಲೆಬಾಗಿದವ, ಸೋತು ಸೆಲೆನಾಗಿ ತಲೆಬಾಗಿದವ. ನಾನಂದು ಗೈದ ಶಪಥ ರಣದೋಳ್ ತೋರುವೆ, ನಾನಂದು ಗೈದ ಶಪಥ. ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಲೇಬೇಕು. ಅರ್ಜುನ, ಅರ್ಜುನ. ಧರ್ಮನಂದನ, ಪರಮಾತ್ಮ, ನೋಡಿದೆಯಾ ನಿನ್ನ ಸಹೋದರರು ನಿನ್ನ ಭಾತೃಪ್ರೇಮದ ಮಮಕಾರದಿಂದ ಬಹಿರಂಗವಾಗಿ ನಿನ್ನ ಮಾತಿಗೆ ತಲೆ ಬಾಗಿದರು. ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆ ದಗದಗನತ್ತಿ ಉರಿಯಾರಂಭಿಸುವುದು. ಅದನ್ನು ದಮನ ಮಾಡಿಕೊಳ್ಳುವ ಆಸಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂಥ ಸಮಯದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಜನಾರ್ದನ ವಾಸುದೇವ ಮುಕುಂದ ದೇವ. ಪರಮಾತ್ಮ, ಧರ್ಮನಂದನ, ವಾಸುದೇವನೇ ಪಾಲಿಸೋ, ಜನಾರ್ದನ ವಾಸುದೇವನೇ ಪಾಲಿಸೋ. ವಾಸುದೇವನೇ ಪಾಲಿಸೋ, ಜನಾರ್ದನ ವಾಸುದೇವನೇ ಪಾಲಿಸೋ. ಕೃಷ್ಣ ಸಭೆಯೊಳು ದ್ರೌಪದಿಯ ಸೀರೆಯ ಸಲಭಾಗ, ಸಭೆಯೊಳು ದ್ರೌಪದಿಯ ಸೀರೆಯ ಸಲಭಾಗ. ಸಭೆಯೊಳು ದ್ರೌಪದಿಯ ಸೀರೆಯ ಸಲಭಾಗ. ಸಭೆಯೊಳು ದ್ರೌಪದಿಯ ಸೀರೆಯ ಸಲಭಾಗ. ಅಕ್ಷಯ ನೀತು ಆಧರಿಸಿದ ದೇವ,
ವಾಸುದೇವನೇ ಪಾಲಿಸು ಜನಾರ್ದನ ವಾಸುದೇವನೇ ಪಾಲಿಸು ಕೃಷ್ಣ. ವನವಾಸವನು ಅನುಭವಿಸಿದ ನಾವು ವನವಾಸವನು ಅನುಭವಿಸಿದ ನಾವು ವನವಾಸವನು ಅನುಭವಿಸಿದ ನಾವು ವನವಾಸವನು ಅನುಭವಿಸಿದ ನಾವು ಆಚರಣವೇ ಬಂದು ರಚಿಸಿದಾಗೆ ಆಚರಣವೇ ಬಂದು ರಚಿಸಿದಾಗೆ ವಾಸುದೇವನ ಪಾಲಿಸು ಜನಾರ್ದನ ವಾಸುದೇವನ ಪಾಲಿಸು ಕೃಷ್ಣ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ತಮ್ಮ ಚಿತ್ತವಿದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದನ ರಾಯನ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಡಿನ ಕುರುಸಭೆ. ಆಜ್ಞೆ ಮಾಧವ. ಅಣ್ಣ, ಸಹೋದರಿ, ಓ ದೇವ ದೇವ ಪ್ರಭೋ ಮಾಧವ ವೇಣುಗೋಪಾಲ ರುಕ್ಮಿಣೀ ಲೋಲ. ಅಣ್ಣ, ಸಹೋದರಿ,
ಕಷ್ಟದ ಕಣ್ಣೀರು ನಿನಗೆ ಕೇಳಿಸದೆ ಸ್ವಾಮಿ. ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡ. ಇದು ಈ ನನ್ನ ಬಿಚ್ಚಿದ ಮನೆಯನ್ನು ಕಟ್ಟಿಸುವ ಭಾರ ನಿನದು ಅಣ್ಣ, ನಿನದು. ಸಹೋದರಿ, ಚಿಂತೆ ಪಡದಿರು ನೀ. ಸಹೋದರಿ, ಚಿಂತೆ ಪಡದಿರು ನೀ. ಶಾಂತಿಯ ತಾಳಿಸದೆಯೇ ಇನ್ನಯ ಮನದಿ ಚಿಂತೆ ಪಡದಿರು ನೀ. ಸಹೋದರಿ, ವ್ಯಾಕುಲಗೊಳ್ಳಲಿಕ್ಕೆ ಮೃದು ಹೃದಯಳೆ ನೀನು. ವ್ಯಾಕುಲಗೊಳ್ಳಲಿಕ್ಕೆ ಮೃದು ಹೃದಯಳೆ ನೀನು. ಮರೆವೆನೆ ನಿಮ್ಮನು ಮುರವೈರಿ. ಮರೆವೆನೆ ನಿಮ್ಮನು ಮುರವೈರಿ. ನೀನಸು ನಗುತ್ತಿರೆ ಸಹೋದರಿ, ನೀನಸು ನಗುತ್ತಿರೆ ಎಲ್ಲ ಮನಗೆ ಶಾಂತಿ. ನೀನಸು ನಗುತ್ತಿರೆ ಎಲ್ಲ ಮನಗೆ ಶಾಂತಿ. ನಿಮ್ಮ ಏಳಿಗೆಗಾಗಿ ಮರೆದಿಯ ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿ ಮರೆದಿಯ ವಿಶ್ರಾಂತಿ. ಬೆಳೆಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ತೊಲನೆ ಚಿಂತೆಯಿಂದಿರೋ. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ತೊರೆದ ನೀ ಚಿಂತೆಯಿಂದಿರು. ಚಿಂತೆ ಪಡದಿರು ನೀ. ಶಾಂತಿಯ ತಾಳಿಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ಸಹೋದರಿ, ಮದಿಸಿದ ಕೌರವನ ಮೂಲವ ಸಮ್ಮರಿಸಿ. ಮದಿಸಿದ ಕೌರವನ ಮೂಲವ ಸಮ್ಮರಿಸಿ. ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ತಂಗಿ ಸಹೋದರಿ, ಮದಿಸಿದ ಕೌರವನ ಮೂಲವ ಸಂಹರಿಸಿ. ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ನಿನ್ನಯ ಮನದ ಬೇಗಯ ನಂದಿಸಿ. ನಿನ್ನಯ ಮನದ ಬೇಗಯ ನಂದಿಸಿ. ಸರ್ವ ಲಾಂಛನವ ಧರ್ಮ ಮುರಿಯುವೆ ಕವಿತ್ವಜವ ದಿಗ್ಗಜದಿ ಮೆರೆಸುವೆ. ಸರ್ವ ಲಾಂಛನವ ಧರ್ಮ ಮುರಿಯುವೆ ಕವಿತ್ವಜವ ದಿಗ್ಗಜದಿ ಮೆರೆಸು. ಚಿಂತೆ ಪಡದಿರು ನೀ. ಶಾಂತಿಯ ತಾಳಿಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ಸದಯಳ ಚಿಂತೆ ಪಡದಿರು ನೀ. ಸದಯಳ ಚಿಂತೆ ಪಡದಿರು ನೀ. ಸಹೋದರಿ, ಏನು ಚಿಂತಿಸಬೇಡಮ್ಮ. ನಾನು ಈ ದಿನವೇ ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳಿ ಎಲ್ಲ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ
ನಿನ್ನ ಪತಿಗಳಾದ ಭೀಮಾರ್ಜುನನ್ನು ತಿದ್ದುಕೊಳ್ಳುವ ಭಾರವು ನಿನ್ನದು ಸಹೋದರಿ. ಹಾಗೆ ಆಗಲಿ ಅಣ್ಣ. ಸಹೋದರಿ, ನಾ ಇನ್ನು ಬರಲೇ.